ಹಲೋ ಗೆಳೆಯರೇ, ವೆಲ್ಕಮ್ ಟು SSP ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಹೊಸ ವರ್ಷದ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ ತಿಳಿತಾ ಹೋಗೋಣ. ಈ ಒಂದು 10 ಸಾಲಿನ ಪ್ರಬಂಧ ಅಂತ ಇಷ್ಟ ಆಯಿತು, ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರಿಗೆ ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಒಂದು 10 ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಹೊಸ ವರ್ಷ ಎಲ್ಲರಿಗೂ ವಿಶೇಷ ದಿನ. ಎರಡನೇ ಪಾಯಿಂಟ್, ಇದನ್ನು ಪ್ರತಿ ವರ್ಷ ಜನವರಿ 1ರಂದು ಆಚರಿಸುತ್ತಾರೆ. ಮೂರನೇ ಪಾಯಿಂಟ್, ಈ ದಿನವನ್ನು ಪ್ರಪಂಚದಾದ್ಯಂತ ಆಚರಿಸಲಾಗುತ್ತದೆ. ನಾಲ್ಕನೇ ಪಾಯಿಂಟ್, ಇದನ್ನು ಹಬ್ಬದಂತೆಯೇ ಆಚರಿಸುತ್ತಾರೆ. ಐದನೇ ಪಾಯಿಂಟ್, ಹೊಸ ವರ್ಷದ ಆಚರಣೆಯು ಡಿಸೆಂಬರ್ 31 ರಾತ್ರಿ ಆರಂಭವಾಗುತ್ತದೆ. ಮತ್ತು ನೋಡಿ, ಹೊಸ ವರ್ಷದ ಆಚರಣೆಯು ಡಿಸೆಂಬರ್ 31 ರಾತ್ರಿ ಪ್ರಾರಂಭವಾಗುತ್ತದೆ. ಓಕೆ, ರೈಟ್. ಆರನೇ ಪಾಯಿಂಟ್ ನೋಡಿ, ಪಟಾಕಿ ಸಿಡಿಸುವ ಮೂಲಕ ಜನರು ಹೊಸ ವರ್ಷವನ್ನು ಸ್ವಾಗತಿಸುತ್ತಾರೆ. ಮತ್ತೊಮ್ಮೆ, ಪಟಾಕಿ ಸಿಡಿಸುವ ಮೂಲಕ ಜನರು ಹೊಸ ವರ್ಷವನ್ನು ಸ್ವಾಗತಿಸುತ್ತಾರೆ. ಏಳನೇ ಪಾಯಿಂಟ್, ಇಂದು ಜನರು ಪರಸ್ಪರ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾರೆ. ಎಂಟನೇ ಪಾಯಿಂಟ್, ಇದು ಎಲ್ಲರಿಗೂ ಸಂತೋಷವನ್ನು ತರುತ್ತದೆ. ಇದು ಎಲ್ಲರಿಗೂ ಸಂತೋಷವನ್ನು ತರುತ್ತದೆ. ಒಂಬತ್ತನೇ ಪಾಯಿಂಟ್, ಈ ದಿನ ಹಲವಾರು ಮಂದಿ ದೇವರಿಗೆ ಕೃತಜ್ಞತೆ ಸಲ್ಲಿಸಲು ದೇವಸ್ಥಾನ, ಚರ್ಚ್ ಮತ್ತು ಮಸೀದಿಗಳಿಗೆ ಹೋಗುತ್ತಾರೆ. ಮತ್ತು ನೋಡಿ, ಈ ದಿನ ಹಲವಾರು ಮಂದಿ ದೇವರಿಗೆ ಕೃತಜ್ಞತೆ ಸಲ್ಲಿಸಲು ದೇವಸ್ಥಾನ, ಚರ್ಚ್ ಮತ್ತು ಮಸೀದಿಗೆ ಹೋಗುತ್ತಾರೆ. 10ನೇ ಪಾಯಿಂಟ್, ಹೊಸ ವರ್ಷವು ಕಳೆದು ಹೋದ ವರ್ಷದ ಅಂತ್ಯವನ್ನು ಸೂಚಿಸಿದರೆ ಹೊಸ ವರ್ಷವು ವರ್ಷದ ಆರಂಭವನ್ನು ಸೂಚಿಸುತ್ತದೆ. ಹೊಸ ವರ್ಷವು ವರ್ಷದ ಆರಂಭವನ್ನು ಸೂಚಿಸುತ್ತದೆ.
ಮತ್ತೊಮ್ಮೆ ನೋಡಿ, ಹೊಸ ವರ್ಷವು ಕಳೆದು ಹೋದ ವರ್ಷದ ಅಂತ್ಯವನ್ನು ಸೂಚಿಸಿದರೆ ಹೊಸ ವರ್ಷವು ವರ್ಷದ ಆರಂಭವನ್ನು ಸೂಚಿಸುತ್ತದೆ. ಹಾಗಾದರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ಬರು ಶೇರ್ ಮಾಡಿ, ಇನ್ನೊಬ್ಬರು ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.